ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ, ಇದು ಏನು ವಿಡಿಯೋ ಇದೆ, ನಮ್ಮ ಹೊಸ ಮನೆಗೆ ಬಂದ ಪೂಜೆ ಮಾಡಿ ಆಲೋಗಿಸಿರೋ ಅಂಥ ಪುಟ್ಟ ವಿಡಿಯೋ ಅಷ್ಟೇ. ಇದನ್ನು ಹೊಸ ವರ್ಷದ ದಿವಸ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟೆ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪುಟ್ಟದಾದ್ರೂ ಇದೊಂದು ಮೆಮೊರಿ ಇರುತ್ತೆ. ಈ ಮನೆಗೆ ಬಂದು ಆಲೋಗಿಸಿದಂಥ ಪೂಜೆ ಮಾಡಿದಂಥ ಮೊದಲನೇ ದಿನ ಅಂತ ಅಂದ್ಬಿಟ್ಟು. ಸೊ ತುಂಬ ಗಡಿಬಿಡಿ ಅರ್ಜೆಂಟಲ್ಲಿ ಬಂದು ಪೂಜೆ ಮಾಡಿದ್ದು, ಹಾಗೆ ವಿಡಿಯೋನೂ ಮಾಡಿದ್ದು ಅಂತಲೇ ಹೇಳ್ಬೋದು. ಯಾಕೆಂದರೆ ಅವತ್ತು ತುಂಬಾ ಜಿಡಿ ಮಳೆ ಥರನೇ ಹಿಡಿದ್ಬಿಟ್ಟಿತ್ತು. ಬೆಳಗ್ಗೆನೇ ಪೂಜೆ ಮಾಡಬೇಕಾಯ್ತು. 6:30 ಅಷ್ಟೊತ್ತಿಗೆ ಬೆಳಗ್ಗೆನೇ ಎಲ್ಲ ಎದ್ದು ನನ್ನ ಮಗನಿಗೂ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ಹತ್ರನೇ ಆಗೋಗ್ಬಿಟ್ಟಿತ್ತು. ಎಲ್ಲ ಬೇಗ ಫಾಸ್ಟಾಗಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಹಾಲು ಒಗ್ಸೋದಕ್ಕೂ ಎಲ್ಲ ಗ್ಯಾಸ್ ಸ್ಟವ್ ಆಗಿರ್ಬೋದು ಎಲ್ಲ ಕಡೆ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗ್ತಾನೆ ಇತ್ತು. ಸ್ವಲ್ಪ ಟೈಮಲ್ಲಿ ಎಲ್ಲ ಬೇಗ ಮಾಡ್ಕೊಬೇಕು ಅಂದ್ಬಿಟ್ಟು ಬೇಗ ಮಾಡ್ತಿದ್ದೆ. ಹಾಗೆ ನಮ್ಮಣ್ಣ ಬಂದಿದ್ದ, ಅವನಿಗೆ ವೀಡಿಯೋ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ. ಸ್ವಲ್ಪ ಅವರು ಕ್ಯಾಪ್ಚರ್ ಮಾಡಿಕೊಟ್ಟ. ಹಾಗೆ ಈಗ ದೇವ್ರಿಗೆ, ಮನೆ ದೇವ್ರಿಗೆ, ಹಾಗೆ ವಿಘ್ನ ನಿವಾರಕ ಗಣೇಶ, ಲಕ್ಷ್ಮಿ, ಮತ್ತು ಸರಸ್ವತಿ 3 ಜನದ ಫೋಟೋ ಮತ್ತು 2 ಮನೆ ದೇವ್ರ ಫೋಟೋ ಅದನ್ನು ಇಟ್ಟು ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ಕಡೆಯೂ ಪೂಜೆ ಮಾಡ್ಕೊಂಡು ಬಂದು ಲಾಸ್ಟಿಗೆ ಕರ್ಪೂರದ ಆರತಿನ ಬೆಳಗೋದಕ್ಕೆ ಈಗಲೇ ಹಚ್ಚಿದ್ದೀನಿ. ಲಾಸ್ಟಿಗೆ ಬೆಳಗೋಣ ಅಂತ ಅಂದ್ಬಿಟ್ಟು ಫುಲ್ಲು ಟೈಮ್ ಬೇರೆ ಆಗೋಯಿತು ಅಂತ ಅಂದ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೀನಿ ಪೂಜೆ ಎಲ್ಲ. ಸೊ ಈ ಹೊಸ ಮನೆಗೆ ಬಂದಮೇಲೆ ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೇವೆ. ಹೊಸ ವರ್ಷವೂ ಹಾಗೆ ಈಗೆಲ್ಲ ತುಂಬ ಚೆನ್ನಾಗಿ ಹೋಗಲಿ ಅಂತಲೂ ಕೇಳ್ಕೊತ, ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನೀವು ಏನೇನು ಅಂತ ಅಂದ್ಕೊಂಡಿದ್ದೀರೋ ಈ ವರ್ಷ, ರೆಸಲ್ಯೂಷನ್ ಅನ್ಬೋದು, ಅಥವಾ ಇದನ್ನು ನಾವು ಆಸೆ ಈಡೇರಿಸ್ಕೋಬೇಕು ಅಂತ ಅಂದ್ಕೊಂಡಿರ್ಬೋದು, ಅದೆಲ್ಲ ಈಡೇರಲಿ ಅಂತ ಅಂದ್ಕೊತೀನಿ. ಹಾಗೆ ಹಾಲೂ ಕೂಡ ಕಾಯೋದಕ್ಕೆ ಇಟ್ಬಿಟ್ಟಿದ್ದೆ. ಏಕೆ ಅಂತ ಅಂದರೆ ಆಲೋಗ್ಸೋ ಟೈಮ್ ಇರುತ್ತಲ್ಲ, ಅದು ಮೀರೋಗಬಾರ್ದು ಅಂತ ಅಂದ್ಬಿಟ್ಟು ಲೇಟ್ ಆಗಿಬಿಡುತ್ತೆ ಅಂತ. ಸೊ ಹಾಗಾಗಿ ಅದನ್ನು ಇಟ್ಟಿದ್ದೆ. ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಎಲ್ಲ ಮೊಸಲು ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಅದನ್ನು ಹಾಲು ಕೂಡ ಉಕ್ಕೋದಕ್ಕೆ ಸ್ಟಾರ್ಟ್ ಆಯಿತು. ನೋಡ್ಬೋದು, ಹಾಲು ಕೂಡ ಬಲಗಡೆಗೆ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಅದಾದಮೇಲೆ ಸಕ್ಕರೆ ಹಾಕಿದೆ. ಅದಾದಮೇಲೆ ಪಾಪು ಚಿಕ್ಕ ಕೈಯಲ್ಲೂ ಸ್ವಲ್ಪ ಸಕ್ಕರೆ ಹಾಕಿಸ್ದೆ, ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು. ಹಾಲೆಲ್ಲ ಸ್ವಲ್ಪ ಕೊಟ್ಬಿಟ್ಟು ಅದಾದಮೇಲೆ ನಾವು ಪೂಜೆ ಎಲ್ಲ ಮುಗಿದ್ಮೇಲೆ ನಾವು ಮನೆಗೆ ಹೊರಟ್ವಿ. ಆನ್ ದ ವೇ ತಿಂಡಿ ತಿಂದ್ಕೊಂಡು, ಮಳೆ ಬೇರೆ ಇರೋದ್ರಿಂದ ಬೇಗ ಪ್ಯಾಕ್ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮೈ ಚಾನಲ್.